ಮಂತ್ರಾಕ್ಷತೆಗಾಗಿ ಅನ್ನಭಾಗ್ಯದ ಅಕ್ಕಿಯನ್ನ ಬಳಸ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನ ನಾನು ಕೂಡ ಗಮನಿಸಿದೆ. ಆದರೆ ಬಹಳ ನಗು ತರುವ ಮತ್ತು ಸೋಜಿಗದ ಸಂಗತಿ ಏನಂತಂದ್ರೆ, ಮಂತ್ರಾಕ್ಷತೆಯ ಅಕ್ಕಿಯನ್ನ ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ? ಅಕ್ಷತೆ, ಮಂತ್ರ, ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದ್ರೆ ಈ ರಾಜ್ಯದ ಜನನೂ ನಂಬಲ್ಲ. ನಾನು ಅದನ್ನ ಹೇಳಿದ್ದು. ಮಂತ್ರಾಕ್ಷತೆಯನ್ನ ಸ್ವೀಕರಿಸುವಂತಹ ಮನಸ್ಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನ ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು. ಅದ್ರ ಜೊತೆಗೆ ಈ ಅಕ್ಷತೆ, ಮಂತ್ರ, ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದೆ ಇದ್ದಂಥ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ. ಈಗ ಜನ ಕೈಗೆ ಸಿಗ್ತಾ ಇರುವಂಥ 5 kg ಅಕ್ಕಿ ಏನಿದೆಯಲ್ಲ, ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರುವಂಥ 5 kg ಅಕ್ಕಿನ ಹೊರತು ಇದು ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂಥ ಅಕ್ಕಿ ಅಲ್ಲ. ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೇ ನಂಬಲ್ಲ. ಅದ್ರ ಜೊತೆಗೆ ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಸಿಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಶಿ ಸ್ಥಿತಿ ಇದೇನು ಕೊಡೋದು ಇನ್ನೆಲ್ಲಿಂದ ಬಂತು? ಮೊನ್ನೆಯಿಂದಲೂ ಕೂಡ ಒಂದು ವಿಚಾರ ಚರ್ಚೆ ಆಗ್ತಿರುವಂಥದ್ದು, ಯಾಕೆಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಈ ದೇಶ ಯಾವತ್ತೂ ಕೂಡ ಹಿಂದೂ ರಾಷ್ಟ್ರ ಆಗಬಾರ್ದು, ಹಿಂದೂ ರಾಷ್ಟ್ರ ಆದರೆ ಇದು ಅಪಾಯಕಾರಿ ಆದಂತಹದ್ದು ಅನ್ನೋ ಸಮರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಏನಾದ್ರು ಕೇಳಿ. ಸಿದ್ದರಾಮಯ್ಯನವ್ರು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಉದ್ಘಾಟನೆಗೆ ಹೋಗಲ್ಲ ಅಂತ, ಕಾಂಗ್ರೆಸ್ನ ಬಹಳಷ್ಟು ಜನ ಉದ್ಘಾಟನೆಗೆ ಹೋಗಲ್ಲ ಅಂತ. ಅದು ಅವ್ರವ್ರ ಇಚ್ಛೆ. ದೇಶದ ಜನಕ್ಕೂ ಕೂಡ ಗೊತ್ತು ಅವ್ರು ಹೋಗಲ್ಲ ಅಂತೇಳಿ. ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ಧರ್ಮದ ವಿಚಾರ ಸರ್ಕಾರದ ಕೆಲಸ ಅಲ್ಲ, ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಬೇಕು, ಈ ಧರ್ಮದ ರಾಜಕಾರಣ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ವರ್ಷ ವಿವಿಧ ಹಂತಗಳಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟು ನ್ಯಾಯಸಮ್ಮತವಾಗಿ ಕೊಟ್ಟಿರುವಂತಹ ತೀರ್ಪಿಗೆ ಅನುಗುಣವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ಅದು ಜನರ ದುಡ್ಡಿಂದ ನಿರ್ಮಾಣ ಆಗ್ತಿದೆ, ಸರ್ಕಾರದ ಖರ್ಚಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದಲ್ಲ. ಅದು ಜನರ ಭಾಗಿದಾರತ್ವದಲ್ಲಿ ನಿರ್ಮಾಣ ಆಗ್ತಿದೆ. ಹಾಗಾಗಿ ಪ್ರತಿ ಮನೆಗೂ ಹೋಗಿ ಅಕ್ಷತೆನ ಹಂಚುವಂತಹ ಕೆಲಸ ನಡೀತಾ ಇದೆ. ಅದು ರಾಮ ಈ ದೇಶದ ಆದರ್ಶದ ನೈತಿಕತೆಯ ಪ್ರತೀಕ. ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ರು. ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಕೂಡ ಮುಕ್ತವಾದಂಥ ನ್ಯಾಯಸಮ್ಮತವಾದಂತಹ ಒಂದು ವ್ಯವಸ್ಥೆ ಇರುವಂತಹ ಆಡಳಿತ ಅಂತಲೇ. ಅಂಥ ಆಡಳಿತ ಈ ದೇಶದಲ್ಲಿ ಬರಬೇಕು ಅಂತ ಗಾಂಧೀಜಿ ಕನಸನ್ನು ಕಂಡಿದ್ರು. ಅಂತಹ ಆದರ್ಶ ಪುರುಷ ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ. ಅದಕ್ಕೆ ಇಡೀ ದೇಶದ ಜನ ಅದಕ್ಕೆ ಅವರು ತಮ್ಮದೇ ಆದಂಥ ದೇಣಿಗೆಯನ್ನು ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಈ ರಾಮರಾಜ್ಯದಲ್ಲಿ, ಗಾಂಧೀಜಿಯವರ ರಾಮರಾಜ್ಯದಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಅವರನ್ನು ಅಲ್ಲಿಗೆ ಹೋಗೋದಕ್ಕೆ ನಿರೀಕ್ಷೆ ಮಾಡುವಂಥದ್ದು ತಪ್ಪಾಗುತ್ತೆ. ಇಷ್ಟಾಗಿಯೂ ಕೂಡ ಶಿಷ್ಟಾಚಾರದ ಪ್ರಕಾರವಾಗಿ ಅವರಿಗೂ ಕೂಡ ಇನ್ವಿಟೇಷನ್ ಕೊಡಲಾಗಿದೆ. ಅವರು ರಾಮರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ರಾವಣನ ರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದನ್ನು ಅವರೇ ತೀರ್ಮಾನವನ್ನು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್, ಅಕ್ಕಿನೂ ನಮ್ದೇ, ಅರ್ಶನ ಕೂಡ ನಮ್ದೇನೆ, ಸೊ ಹೀಗಾಗಿ ಅವ್ರ ಹತ್ರ ಕ್ರೆಡಿಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸರ್. ಹೇಳಿದ್ನಲ್ಲ ನಾನು ಈಗಾಗಲೇ. ಈಗ 5 kg ಕೊಡ್ತಾರ ಅಕ್ಕಿ ಯಾರದು ಅಂತ ತಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾನು ಕೂಡ ರಾಮನ ಪೂಜೆ ಮಾಡ್ತೀನಿ, ನಮ್ಮಲ್ಲಿಯೂ ರಾಮನ ಪೂಜೆ ಇದೆ, ನಾನು ಕೂಡ ಹಿಂದೂ, ಈ ರೀತಿಯಾದಂತೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಅಂದ್ರೆ ಅವರ ಪಕ್ಷದಲ್ಲೇ ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಸರ್. ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು. ಬಿಜೆಪಿ ಅವರು ರಾಮನ್ನ ಒಂದು ಪೇಟೆಂಟ್ ತಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ರಾಮನ್ನ ಅವರು ಪೇಟೆಂಟ್ ತಗೊಂಡಿದ್ದಾರೆ ಬಿಜೆಪಿ ಅವರು, ಆ ಮೂಲಕ ಮತಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಅರಸವರೇ, ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಎದುರುಗಡೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಅಫಿಡವಿಟನ್ನು ಸಲ್ಲಿಸಿದವರಿಗೆ ಈ ಪೇಟೆಂಟ್ ವಿಚಾರ ಯಾಕೆ ಬೇಕು? ಅವತ್ತು UPA ಸರ್ಕಾರ ಇತ್ತು.
ರಾಮ ಈ ದೇಶದ ಆದರ್ಶ ಪುರುಷ, ರಾಮನ ಅಸ್ತಿತ್ವ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಅದು ರಾಮ ಸೇತು ಅಂತ ಹೇಳಿ ಅಫಿಡೇವಿಟ್ ಕೊಟ್ಟಿದ್ರೆ ಪೇಟೆಂಟ್ ಅವರೇ ತಗೊಳ್ಬೋದಿತ್ತು. ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟನ್ನು ಮಾತು ಯಾಕೆ ಇವತ್ತು? ರಾಮ ಎಲ್ಲರಿಗೂ ಸೇರಿದಂತವನು, ಬನ್ನಿ. ಅದಕ್ಕೋಸ್ಕರ ರಾಮ BJP ಅವ್ರಿಗೇನು ಪೇಟೆಂಟ್ ಕೊಟ್ಟಿಲ್ಲಲ್ವಾ? ನೀವು ಬನ್ನಿ ಪೂಜೆಗೆ, ನೀವು ಕೊಡಿ ದೇಣಿಗೆ, ನಾ ಕೊಡಲ್ಲ ಅಂತ ಹೇಳ್ತಾರೆ. ಕೊಡಲ್ಲ ಅಂದವರು ಪೇಟೆಂಟ್ ನಮಗೆ ಅವರೇ ಕೊಡ್ತಾ ಇದ್ದಾರೆ. ಸರ್, ಈಗ ತಮ್ಮನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಪ್ರತಾಪ್ ಸಿಂಹ ನ್ಯಾಷನಲ್ ಲೀಡರ್, ಪ್ರತಾಪ್ ಸಿಂಹನ್ನ ನಾವ್ಯಾಕೆ ಟಾರ್ಗೆಟ್ ಮಾಡಲಿ? ಖಂಡಿತ ನಾನು ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಒಪ್ತೀನಿ. ನಾನು ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ. ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಮತ್ತು ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡಿ ಅಲ್ಲೊಂದು ಅಂಕಣವನ್ನು ಬರೆದು ಅಂಕಣದ ಮುಖಾಂತರವಾಗಿ ಕರ್ನಾಟಕ ಜನಕ್ಕೆ ಪರಿಚಿತನಾಗಿ ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆಗಳಿಗೆ ತಿರುಗಿ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಅಲೆದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥ ನಾನೊಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಸಂಸದ ಮತ್ತು ಕೆಲಸಗಾರ ಅಷ್ಟೇ. ನಾನು ಖಂಡಿತ ನ್ಯಾಷನಲ್ ಲೀಡ್ರ್ ಅಲ್ಲ. ನಾನು ನ್ಯಾಷನಲ್ ಲೀಡ್ರ್ ಆಗಿದ್ದರೆ, ನ್ಯಾಷನಲ್ ಲೀಡ್ರ್ ಆದವ್ರು ಯಾವ ರೀತಿ ವರ್ತಿಸ್ತಾರೆ ಅಂತಂದರೆ, ಅಪ್ಪ ಮುಖ್ಯಮಂತ್ರಿ ಆಗಿದ್ದರೆ ತನ್ನ ಖಾಸಗಿ ಕಂಪನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಅದಕ್ಕೋಸ್ಕರ BDA ಸೈಟ್ಗಳು ತೊಗೊಳ್ತಾರೆ. ಅವರು ನ್ಯಾಷನಲ್ ಲೀಡ್ರ್ ಆದವ್ರು ಮಾತ್ರ ಆ ಥರ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ. ಹಾಗೆ ಅಪ್ಪನ್ನೇ ನೆಲ ಬಿಟ್ಕೊಡೋ ರೀತಿಯಲ್ಲಿ 2018ರಲ್ಲಿ ವರುಣಾ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನೇ ಬೇರೆ ಕಡೆ ಹೋಗೋಂಗೆ ಮಾಡಿಬಿಟ್ಟು ನೆಲ ಬಿಡಿಸ್ಬಿಟ್ಟು ಬದಾಮಿಗೆ ಓಡಿಸೋಂಥಷ್ಟು ನ್ಯಾಷನಲ್ ಲೀಡ್ರ್ ಖಂಡಿತ ನಾನಲ್ಲ. ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರ್ದಾದ್ರೂ ಟ್ರಾನ್ಸ್ಫರಿಗೆ ಸೈನ್ ಹಾಕ್ತಾರೆ, ಅಪ್ಪ ನಾನು ಕಳಿಸಿದ್ದೆಲ್ಲ ಇದಕ್ಕೆ ಲೆಟ್ರಿಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೇ ಇನ್ಫ್ಲುಯೆನ್ಸ್ ಮಾಡೋದು ನ್ಯಾಷನಲ್ ಲೀಡ್ರಿಗೆ ಮಾತ್ರ ಸಾಧ್ಯ. ನನ್ನಂಥ ಸಾಮಾನ್ಯನಿಗೆ ಮಾಡೋಕ್ಕೆ ಸಾಧ್ಯ ಇದನ್ನು. ನಾನು ಯಾರಿಗಾರು ಫೋನ್ ಮಾಡಿಬಿಟ್ಟು ನಾನು ಕಳಿಸಿದ ಲಿಸ್ಟಿಗೆ ಸೈನ್ ಹಾಕು ಅಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿರೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅವರು ನ್ಯಾಷನಲ್ ಲೀಡ್ರ್, ಅದನ್ನು ಒಪ್ಕೊಳ್ತೀನಿ, ನಾನು ಖಂಡಿತ ಒಪ್ಕೊಳ್ತೀನಿ. ಅಪ್ಪನ್ನೇ ನೆಲ ಬಿಡಿಸುವಂಥವ್ರು, ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ಹಾಕ್ಸುವಂಥವ್ರು, ಅವರು ನಿಜವಾದ ನ್ಯಾಷನಲ್ ಲೀಡ್ರು. ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಮೈಸೂರು ಭಾಗದಲ್ಲಿರುವಂಥ ನಿಜವಾದ ನ್ಯಾಷನಲ್ ಲೀಡ್ರು. ಅದರ ಬಗ್ಗೆ ಡೌಟೇ ಇಲ್ಲ, ಬಿಟ್ಬಿಡಿ. ಸೂಪರ್ CM ಅಲ್ರಿ, ನ್ಯಾಷನಲ್ ಲೀಡ್ರ್ ಬಗ್ಗೆ ಹೇಳ್ತಾ ಇರೋದು. ನೀವು ಅದನ್ನು ಏನು ಬೇಕಾದ್ರೂ ಬರ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.